ಅತಿ ಹೆಚ್ಚು ರಕ್ತ ಉತ್ಪತ್ತಿ ಮಾಡುವ ಏಕೈಕ ಹಣ್ಣು ಯಾವುದು? ಎ. ದಾಳಿಂಬೆ ಹಣ್ಣು, ಬಿ. ಬಾಳೆಹಣ್ಣು, ಸಿ. ಕಲ್ಲಂಗಡಿ ಹಣ್ಣು, ಡಿ. ಸೇಬು ಹಣ್ಣು. ಆಪ್ಷನ್ ಎ. ದಾಳಿಂಬೆ ಹಣ್ಣು ಅತಿ ಹೆಚ್ಚು ರಕ್ತ ಉತ್ಪತ್ತಿ ಮಾಡುವ ಏಕೈಕ ಹಣ್ಣು ಆಗಿದೆ. ಎರಡನೇ ಪ್ರಶ್ನೆ. ಯಾವ ತರಕಾರಿಯನ್ನ ಬಡವರ ಮಾಂಸ ಎಂದು ಕರೆಯಲಾಗುತ್ತದೆ? ಎ. ಎಲೆಕೋಸು, ಬಿ. ಕ್ಯಾರೆಟ್, ಸಿ. ಬೆಂಡೆಕಾಯಿ, ಡಿ. ಬಟಾಣಿ. ಆಪ್ಷನ್ ಡಿ. ಬಟಾಣಿ. ಬಟಾಣಿಯನ್ನು ಬಡವರ ಮಾಂಸ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ. ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ? ಎ. ಕರ್ನಾಟಕ, ಬಿ. ಗುಜರಾತ್, ಸಿ. ರಾಜಸ್ಥಾನ, ಡಿ. ಅಸ್ಸಾಂ. ಆಪ್ಷನ್ ಸಿ. ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆಯಾಗುತ್ತದೆ. ನಾಲ್ಕನೇ ಪ್ರಶ್ನೆ. ಯಾವ ತರಕಾರಿ ದೇಹವನ್ನು ವಿಷಮುಕ್ತವನ್ನಾಗಿ ಮಾಡುತ್ತದೆ? ಎ. ಈರುಳ್ಳಿ, ಬಿ. ಶುಂಠಿ, ಸಿ. ಟೊಮ್ಯಾಟೊ, ಡಿ. ಮೆಣಸಿನಕಾಯಿ. ಆಪ್ಷನ್ ಬಿ. ಶುಂಠಿ ದೇಹದಲ್ಲಿನ ವಿಷಮುಕ್ತವನ್ನಾಗಿ ಮಾಡುತ್ತದೆ. ಐದನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ? ಎ. ರಾಜಸ್ಥಾನ, ಬಿ. ಕರ್ನಾಟಕ, ಸಿ. ಗುಜರಾತ್, ಡಿ. ಮಹಾರಾಷ್ಟ್ರ. ಆಪ್ಷನ್ ಬಿ. ಗುಜರಾತ್ನಲ್ಲಿ ಹತ್ತಿಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಆಗಿದೆ. ಆರನೇ ಪ್ರಶ್ನೆ. ಯಾವುದನ್ನು ಕುಡಿಯುವುದರಿಂದ ಬಾಯಿಯ ಮತ್ತು ಹಲ್ಲುಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬಹುದು? ಎ. ಗ್ರೀನ್ ಟೀ, ಬಿ. ಮಜ್ಜಿಗೆ, ಸಿ. ಕಾಫಿ, ಡಿ. ಏಲಕ್ಕಿ ಟೀ. ಆಪ್ಷನ್ ಎ ಮತ್ತು ಡಿ ಸರಿಯಾದ ಉತ್ತರವಾಗಿದೆ. ಏಲಕ್ಕಿ ಟೀ ಮತ್ತು ಗ್ರೀನ್ ಟೀ ಕುಡಿಯುವುದರಿಂದ ಬಾಯಿಯ ಮತ್ತು ಹಲ್ಲುಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬಹುದು. ಏಳನೇ ಪ್ರಶ್ನೆ. ಯಾವ ದೇಶವನ್ನು ರೇಷ್ಮೆಯ ನಾಡು ಎಂದು ಕರೆಯುತ್ತಾರೆ? ಎ. ಜಪಾನ್, ಬಿ. ಚೀನಾ, ಸಿ. ಭಾರತ, ಡಿ. ಅಮೆರಿಕ. ಆಪ್ಷನ್ ಬಿ. ಚೀನಾ ದೇಶವನ್ನು ರೇಷ್ಮೆಯ ನಾಡು ಎಂದು ಕರೆಯಲಾಗುತ್ತದೆ. ಎಂಟನೇ ಪ್ರಶ್ನೆ. ಪ್ರಪಂಚದ ಎಷ್ಟು ಶೇಕಡ ಮಾವಿನ ಹಣ್ಣನ್ನು ಭಾರತ ಬೆಳೆಯುತ್ತದೆ? ಎ. 92%, ಬಿ. 76%, ಸಿ. 57%, ಡಿ. 45%. ಆಪ್ಷನ್ ಡಿ. 45% ಭಾರತದಲ್ಲಿ ಮಾವಿನ ಹಣ್ಣನ್ನು ಬೆಳೆಯಲಾಗುತ್ತದೆ. ಒಂಬತ್ತನೇ ಪ್ರಶ್ನೆ. ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ? ಎ. ಮಂದದೃಷ್ಟಿ, ಬಿ. ಹೆಚ್ಚು ಬಾಯಾರಿಕೆ, ಸಿ. ಚರ್ಮದ ಅಲರ್ಜಿ, ಡಿ. ತಲೆನೋವು. ಆಪ್ಷನ್ ಎ ಮತ್ತು ಬಿ ಸರಿಯಾದ ಉತ್ತರ. ಮಂದದೃಷ್ಟಿ ಮತ್ತು ಹೆಚ್ಚು ಬಾಯಾರಿಕೆಯಾದರೆ ಶುಗರ್ ಲೆವೆಲ್ ಹೆಚ್ಚಾಗಿದೆ ಎಂದು ಅರ್ಥ. ಹತ್ತನೇ ಪ್ರಶ್ನೆ. ಕಾಫಿ ಉತ್ಪಾದನೆಯಲ್ಲಿ ಯಾವ ದೇಶ ನಂಬರ್ 1 ಸ್ಥಾನದಲ್ಲಿದೆ? ಎ. ಚೀನಾ, ಬಿ. ಅಮೆರಿಕ, ಸಿ. ಬ್ರೆಜಿಲ್, ಡಿ. ಜಪಾನ್. ಆಪ್ಷನ್ ಸಿ. ಬ್ರೆಜಿಲ್. ಥ್ಯಾಂಕ್ ಯು.